ಗೊತ್ತಿಲ್ಲ ಸರ್ ಮುಂದೆ ಇನ್ನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು, ಮಾತಾಡ್ತಾ ಇರೋದು. ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದ್ದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಈ ರೀತಿ ಸಿನಿಮಾ ತಗೊಂಬಂದಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ, ತುಂಬಾನೇ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಸರ್ ಇದು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೆನೆ ತಲೆ ಕೆಡ್ಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ಕುತ್ಕೊಂಡು, ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡು, ಈ ತರ ಮಾಡಿ, ಈ ತರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದ್ ಸ್ವಲ್ಪ ರೀಚ್ ಆಗೋದ್ ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದೀನಿ. ಖಂಡಿತ ಮಾಡಿಲ್ಲ. ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಹಾ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್, ಹೌದು ಗೊತ್ತಿಲ್ಲ, ಡೆವಿಲ್. ಹಾ ಓಕೆ, ಅದ್ರ ನಡುವೆ ನಡೆಯೋ ಅಂತ ಒಂದು ಹೋರಾಟ ಸರ್. ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ ನಾನು ಊರ್ ಬಿಟ್ಟು ಬರಕ್ ಅಷ್ಟು ಮನ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ ಸೆಟ್ ಆಗ್ಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಆರ್ ಇಲ್ಲ ಸರ್. ಅದು ರೀಸನ್ ಇಲ್ಲ ಸರ್. ಅವ್ರು ಆಗ್ತಿರಿ ನಡ್ಕೋತಾ ಇರ್ತಾರೆ ಯಾವಾಗ್ಲೂ ರಾಕ್ಷಸಿ ತರ. ಸಿನಿಮಾದಲ್ಲೇ ಅಲ್ಲ, ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನಮ್ ಗೆಳೆಯಂದ್ರು ಬರ್ದಿದ್ದಾರೆ. ಬಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಏ ಇಲ್ಲ, ಸುಮ್ನೆ ಹೇಳ್ದೆ ತಮಾಷೆಗೆ. ಅಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಬಂದು ಬಂದೆ ಬನ್ನಿ ಬನ್ನಿ, ಹಂಗೆ ಬನ್ನಿ. ಸಮಾಜನೇ ಸರ್ ಒಂದು ಊರು. ಆ ಊರಿಗೆ ಕಾಪಾಡ್ಕೊಳಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡ ಅಂತ ಸರ್. ಹರ್ಷವರ್ಧನ್ ನಾಯಕರಾಗಿ ನಟಿಸಿದ್ದಾರೆ. ನಿಶ್ಚಿತ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ನಾಗೇಂದ್ರ ಅರಸು ಸರ್, ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ, ಬಾಲ್ವಾಡಿ ಸರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಇನ್ನು ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್. ಹೌದು ಸರ್, ಅಲ್ಲಿ ನಮ್ಮ ಗುರುಗಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ತರ ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಅಂತದ್ದು. ಅವ್ರು ನೋಡಿ ಅವ್ರು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಬೇರೆ ತರನೇ ತಗೊಂಡೋದೆ. ಆದ್ರೆ ಗುರುಗಳ್ದೇನ್ ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅವ್ರಷ್ಟೇ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೂ. ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್, ಇವಾಗ ಅವ್ರನ್ನೇ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಸಾರಿ ಫಾರ್ ದ ಲೇಟ್. ನಂದೇನೋ ಎಡ್ವರ್ಟಿಂದ ಲೇಟ್ ಆಗಿ ಮಾಡ್ಕೊಂಡೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ನಂಗೆ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ದಿರ ಏನೇನೋ ಮಾಡ್ಕೊಂಬಿಟ್ಟೆ ಪ್ರಾಬ್ಲಮ್. ಸರ್ ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ. ನಿಮ್ಗೆ ಹೇಳ್ತಿದ್ದೆ ನಾನು, ನೀವು ಲೇಟ್ ಆಗಿ ಬರ್ತೀರಾ ಅಂತ. ಹೌದೌದು, ನಾನು ಮುಂಚೆನೆ ಬರ್ತಿದ್ದೆ, ಬಟ್ ಪ್ರಾಬ್ಲಮ್ ಇಂದ ಇದು ಮಾಡಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನಾನು ಆರ್ಟಿಸ್ಟ್. ಮೊದಲನೇದಾಗಿ ನನ್ಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ಇಲ್ಲ ಅಂತಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರ್ಲಿಲ್ಲ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನ ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟ್ಗೆ ಹಾಕೊಂಡು ನಿಮ್ಮ ಮನೆ ಮಗಳು ತರ, ನಿಮ್ಮ ಫ್ಯಾಮಿಲಿ ತರ ನನ್ನ ಟ್ರೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಈವನ್
ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ದಿದ್ದನ್ನ ಎಲ್ಲಾನು ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ. ಇನ್ನೂ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಪೇರ್ ಆಗಿನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ. ಇದ್ರ ಜೊತೆಗೇನೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಫೋಕಸ್ ಇಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟ್ ಇಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನ್ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟ್ ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದಂತ ಪ್ರೀತಿ ಮ್ಯಾಮ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ಮೂವಿ ನನಗೆ ಓಕೆ ಎಲ್ಲ ಓಕೆ. ಹಾಗೆ ಮೀಡಿಯಾದವರು, ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಓಕೆನಾ, ಎಲ್ರು ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಹಾ ಸರ್, ಈ ಮೂವಿಲಿ ನಾನು ಡ್ಯುವೆಲ್ ಶೇಡ್ ಪ್ಲೇ ಮಾಡಿದೀನಿ ತ್ರಿಕಾರಂ ಅಲ್ಲಿ. ಒಂದು ಪೌರ್ಣವಿ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನು ನನ್ಗೆ ಗೊತ್ತಿಲ್ಲ ಸರ್. ಅಂಜಲಿ ಅಂತ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ. ನಮ್ ಡೈರೆಕ್ಟರ್ ಸರ್ ಹೇಳ್ಬೇಕು. ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ, ಆತರ. ಸೊ ಒಂಥರ ಜಂಬದ್ ಕ್ಯಾರೆಕ್ಟರ್, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ತರ ಬರುತ್ತೆ. ಸೊ ಎರಡ್ ಹಾಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ. ಸೊ ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತು ಸರ್. ಯಾವಾಗ್ಲೂ ಒಂದ್ ಸ್ವಲ್ಪ ಅಂದ್ರೆ ನಾನು ಎಲ್ಲಾ ಕ್ಯಾರೆಕ್ಟರ್ ಡಿವೋಷನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು. ಅಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು. ಶೂಟಿಂಗ್ ಸೆಟ್ ಅಲ್ಲಂತೂ ತುಂಬಾ ಫನ್ ಮಾಡಿದೀವಿ, ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ. ಸೊ ಇಲ್ಲೆಲ್ಲ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಬಟ್ ಏನ್ ಓವರ್ ಆಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು, ಆಡಿಯನ್ಸ್ ಇಷ್ಟ ಆಗ್ಬೇಕು, ಟ್ರೈಲರು ಎಲ್ಲಾನು ನಮ್ಮ 100% ಎಫರ್ಟ್ ನಾವು ಹಾಕಿದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮದೇನೇ ಮಿಸ್ಟೇಕ್ಸ್ ಇದ್ರು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ ಗಳು ಬರ್ತಾರೆ, ಈ ತರ ಪ್ರೊಡ್ಯೂಸರ್ಸ್ ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ ಗಳು ಬರ್ತಾ ಇರುತ್ತೆ. ಅಂಡ್ ಮೇನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಬರ್ಬೇಕು. ಹಾಗಾಗಿ ಎಲ್ರು ಸಪೋರ್ಟ್ ಮಾಡಿ ದಯವಿಟ್ಟು. ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡ್ಬೇಕಾದ್ರೆ, ಅಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕಾದ್ರೆ, ಏನು ಫೈಟ್ ಸ್ಟಂಟ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಅಂಡ್ ಮೋರ್ ಓವರ್ ಅಲ್ಲೆಲ್ಲ ಏನು ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇದ್ದಿದ್ರಿಂದ ತಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟು ಹೋಗ್ಬಿಡ್ತು ನಮ್ಗೆಲ್ಲರಿಗೂ. ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನ್ ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನಗರಿದು ಕಿಡಿಗಳೆಲ್ಲ ಹತ್ಕೊಂಡು, ಅಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಅಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು. ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯ್ತು. ಅಂಡ್ ನನ್ಗಿಂತನೂ ಜಾಸ್ತಿ ಆಕ್ಚುಲಿ ಹೀರೋ ಸರ್ಗಾಯ್ತು, ಬೆನ್ನು ಇದು ಎಲ್ಲಾನು ಹೀರೋ ಸರ್ಗಾಯ್ತು. ಪ್ರಿಕಾಷನ್ ಇತ್ತು ಪಾಪ. ಎಲ್ರು ಸೆಟ್ ಅವ್ರಲ್ಲ, ಎಲ್ರು ಅಲ್ಲೇ ಇದ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ರು ಅಲ್ಲೇ ಇದ್ರು. ಆದ್ರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು. ಇಲ್ಲ ಇದು ಡಿವೋಷನಲ್ ಸರ್, ಡೆವಿಲ್ ಅಲ್ಲ. ಯಾ ಕೇಳಿ ಸರ್, ನೀವೇನ್ ಕೇಳ್ಬೇಕು ಕೇಳಿ ಸರ್. ಈಗ ಬಂದಿದ್ದೀನಲ್ಲ ಸರ್, ಕೇಳಿ. ಥ್ಯಾಂಕ್ ಯು. ನನ್ ಕರ್ತವ್ಯ ಸರ್, ಯಾಕಂದ್ರೆ ನೀವೆಲ್ಲರೂ ನಮ್ಗೋಸ್ಕರ ವರ್ಕ್ ಮಾಡಿರ್ತಾರೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರು ನಮ್ಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನ್ಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಶ್ಚಿತ ಅವರೇ, ಎಲ್ರಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.